ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಎಲ್ಲರ ಗಮನ ಈ ಕಡೆ ಇದೆ. ದೇಶದಲ್ಲಿ ಈಗ ಎಲ್ಲರೂ ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆದರೆ ಈ ಗ್ಯಾಪ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದೊಡ್ಡ ಗೇಮ್ ನಡೀತಾ ಇದೆ. ಅಮಿತ್ ಶಾ ಹಾಗೂ ಎಲೆಕ್ಷನ್ ಕಮಿಷನ್ ವಿರುದ್ಧ ಸದ್ದೇ ಇಲ್ಲದೆ ವಿಪಕ್ಷಗಳು ಯುದ್ಧಕ್ಕೆ ಇಳಿದು ಬಿಟ್ಟಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಭಾರತದಲ್ಲಿನ ಆಧಾರ್ ಕಾರ್ಡ್ ಸರ್ಟಿಫಿಕೇಟ್ ಆಫ್ ರೆಸಿಡೆನ್ಸ್ ಇದು ನಾಯಿ ಹೆಸರಲ್ಲೂ ಕೂಡ ರೆಡಿ ಆಗ್ತಾ ಇದೆ. ಈ ದಂಧೆ ಓಪನ್ ಆಗಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಹೇಳುತ್ತೆ, ನೀವು ಆಧಾರ್ ಕಾರ್ಡನ್ನು ಕಂಪಲ್ಸರಿ ಮಾಡಿ ಅಂತ. ಬಿಹಾರದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಇಂಡಿಯಾ ನಡೀತಾ ಇದೆ. ಅದಕ್ಕೆ ವಿರೋಧ ಪಕ್ಷಗಳು ಆಬ್ಜೆಕ್ಷನ್ ಕೂಡ ಮಾಡ್ತಾ ಇದೆ. ಆದರೆ ಸ್ವತಃ ಸುಪ್ರೀಂ ಕೋರ್ಟ್ ಇದಕ್ಕಿಂತ ಮೊದಲೇ ಹೇಳಿತ್ತು. ಆದರೆ ಎಲೆಕ್ಷನ್ ಕಮಿಷನ್ ಅದನ್ನು ನಿರಾಕರಿಸಿತು. ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಲಿಮಿಟೇಷನ್ ಇದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಆರ್ಡರ್ ಮಾಡೋ ಹಾಗೆ ಇಲ್ಲ ಅಂತ. ಆದರೆ ಈ ವಿಷಯವನ್ನ ಅಂದರೆ ಆಧಾರ್ ಕಾರ್ಡನ್ನು ಕಂಪಲ್ಸರಿ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಪದೇ ಪದೇ ಒತ್ತಡವನ್ನು ಹೇರ್ತಾನೆ ಇದೆ. ನಮ್ಮ ದೇಶದಲ್ಲಿ ದುರಂತ ನೋಡಿ, ಮ್ಯಾಕ್ಸಿಮಮ್ ಅಕ್ರಮ ವಲಸಿಗರು ಇದ್ದಾರೆ. ಇವರು ವೋಟಿಂಗ್ ಮಾಡಿ ಸರ್ಕಾರವನ್ನು ಬದಲಿಸಬಹುದು. ಅಂದರೆ ಬಾಂಗ್ಲಾದಿಂದ ಬರ್ತಾರೆ, ಆರಾಮಾಗಿ ದುಡ್ಡು ಕೊಟ್ಟು ಆಧಾರ್ ಕಾರ್ಡ್ ಒಂದನ್ನು ಮಾಡ್ಕೋತಾರೆ. ಆಧಾರ್ ಕಾರ್ಡ್ ಇದ್ದರೆ ವೋಟ್ ಹಾಕ್ಬೋದು ಅಂದಾಗ ಅವರು ಆರಾಮಾಗಿ ವೋಟ್ ಮಾಡ್ತಾರೆ. ಇದು 2024ರ ಲೋಕಸಭಾ ಚುನಾವಣೆ ಸಮಯದಲ್ಲಿ ಸರ್ಕಾರಕ್ಕೆ ಗೊತ್ತಾಗತ್ತೆ. ಆವಾಗಲೇ ಸರ್ಕಾರ ಅಂದ್ಕೊಳ್ಳುತ್ತೆ, ಈ ವೋಟರ್ ಲಿಸ್ಟ್ನಿಂದ ಈ ಅಕ್ರಮ ವಲಸಿಗರನ್ನು ತೆಗೆದು ಅವರನ್ನು ಒದ್ದು ಓಡಿಸಬೇಕು ಅಂತ. ಸೀರಿಯಸ್ಲಿ, ಯಾವುದೇ ದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದು ಅವರು ವೋಟ್ ಮಾಡಿ ಸರ್ಕಾರ ಆಯ್ಕೆ ಮಾಡ್ತಾರೆ ಅಂದರೆ ಇದಕ್ಕೆ ಅರ್ಥ ಇದೆಯಾ? ಆದರೆ ಅದನ್ನು ಆಗ ಸರ್ಕಾರಕ್ಕೆ ಏನೂ ಮಾಡೋಕ್ಕೆ ಆಗಿರಲಿಲ್ಲ. ಇದೆಲ್ಲದರ ನಂತರ 2025ರ ಫೆಬ್ರವರಿಯಲ್ಲಿ ಜ್ಞಾನೇಶ್ ಕುಮಾರ್ ಎಲೆಕ್ಷನ್ ಕಮಿಷನ್ನ ಹೊಸ ಮುಖ್ಯಸ್ಥರಾಗಿ ಆಯ್ಕೆ ಆಗ್ತಾರೆ. ಇವರು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಜ್ಞಾನೇಶ್ ಕುಮಾರ್ ಅವರು ಎಲೆಕ್ಷನ್ ಕಮಿಷನ್ನ ಚೀಫ್ ಆದ ನಂತರ ಬಿಹಾರದಲ್ಲಿ ನಡೀತಾ ಇರುವಂಥ ಮೊದಲ ಎಲೆಕ್ಷನ್ ಇದು. ಇವರು ಈ ಬಿಹಾರದಲ್ಲಿ ವೋಟರ್ ಲಿಸ್ಟ್ ರಿವಿಷನ್ ಅಂದರೆ SIR ಶುರು ಮಾಡಿದ್ದಾರೆ. ಇದು ಶುರು ಮಾಡಿದ ಮೇಲೆ ಗೊತ್ತಾಗುತ್ತೆ, ಸುಮಾರು 15ರಿಂದ 20 ಲಕ್ಷ ಸತ್ತೋದವರ ಹೆಸರು ಕೂಡ ವೋಟರ್ ಲಿಸ್ಟ್ನಲ್ಲಿ ಇದೆ ಅಂತ. ಈಗಲೂ ಅವರ ಹೆಸರಿನಲ್ಲಿ ವೋಟಿಂಗ್ ಆಗ್ತಾ ಇದೆ ಅಂತ. ಇವರ ಮೇನ್ ಪರ್ಪಸ್ ಏನಂದರೆ, ಯಾರು ಭಾರತೀಯ ನಾಗರಿಕರು ಅಲ್ಲೋ, ಯಾರು ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ ಹಾಗೆ ಮಯನ್ಮಾರ್ ಈ ದೇಶದಿಂದ ಬಂದಿದ್ದಾರೋ ಹಾಗೂ ರೋಹಿಂಗ್ಯಾಗಳ ಹೆಸರನ್ನು ತೆಗೆಯೋದು. ಯಾಕಂದರೆ ಇದು ನ್ಯಾಷನಲ್ ಸೆಕ್ಯೂರಿಟಿ ವಿಷಯ ಆಗಿದೆ. ಸೊ SIR ಅನ್ನು ಆರ್ಗನೈಸ್ ಮಾಡಲಾಗಿದೆ. ಇದರ ಒಳಗೆ 11 ಡಾಕ್ಯುಮೆಂಟ್ಗಳನ್ನು ಕಂಪಲ್ಸರಿ ಮಾಡಿದ್ದಾರೆ. ಅದರಿಂದ ಆಧಾರ್ ಕಾರ್ಡ್, ವೋಟರ್ ID ಹಾಗೆ ರೇಷನ್ ಕಾರ್ಡ್ಗಳನ್ನು ತೆಗೆದು ಹಾಕ್ತಾರೆ. ಈ ನಿರ್ಧಾರದಿಂದ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳಿಗೆ ತಲೆಬಿಸಿ ಶುರುವಾಗಿದೆ. ಯಾಕಂದರೆ ಇವರೆಲ್ಲ ಕೂಡ ಅವರದ್ದೇ ವೋಟರ್ಸ್. ಆ್ಯಕ್ಚುಲಿ ಆಧಾರ್ ಕಾರ್ಡ್ ಸಿಟಿಸನ್ ಪ್ರೂಫೇ ಅಲ್ಲ, ಇದು ಕೇವಲ ರೆಸಿಡೆನ್ಸಿಯಲ್ ಪ್ರೂಫ್. ಇದು ನಿಮ್ಮ ಅಡ್ರೆಸ್ ಹೇಳುತ್ತೆ ಅಷ್ಟೇ. ವೋಟಿಂಗ್ ರೈಟ್ಸ್ ಇರೋದು ಭಾರತದ ನಾಗರಿಕರಿಗೆ ಮಾತ್ರ. ಆಧಾರ್ ಕಾರ್ಡ್ ಜಸ್ಟ್ ಒಂದು ID ಅನ್ನೋದು ಚುನಾವಣಾ ಆಯೋಗದ ವಾದ ಅಲ್ಲ. ಈಗ ನೀವು ಕೇಳಬಹುದು, ಬ್ರಿಟನ್ ಪೌರತ್ವ ಹಾಗೂ ಭಾರತದ ಪೌರತ್ವ ಎರಡೂ ಇರೋ ಮಹಾನುಭಾವ ಎಲೆಕ್ಷನ್ಗೆ ನಿಂತು ಸಂಸದನಾಗಿದ್ದಾನೆ, ಪ್ರಧಾನಿ ಅಭ್ಯರ್ಥಿ ಅಂತ ಬೇರೆ ಹೇಳ್ಕೊಳ್ತಾನೆ, ಇನ್ನು ಇದು ಯಾವ ಲೆಕ್ಕ ಅಂತ. ನೋಡಿ, ಇದಕ್ಕೆ ಕಪಿಲ್ ಸಿಬಲ್ ಆಕ್ರೋಶದಲ್ಲಿ ಹೇಳ್ತಾರೆ, ನೀವು ಆಧಾರ್ ಕಾರ್ಡನ್ನೇ ವೋಟಿಂಗಿಗೆ ಕಂಪಲ್ಸರಿ ಮಾಡಲೇಬೇಕು ಅಂತ. ಮಜಾ ನೋಡಿ, ಮೊದಲು ಆಧಾರ್ ಕಾರ್ಡ್ ತಂದಾಗ ಅದನ್ನು ವಿರೋಧಿಸಿದ್ದು ಇದೇ ಜನ. ಅದೇ ಈಗ ಆಧಾರ್ ಫೇವರ್ ಆಗಿ ಮಾತಾಡ್ತಾ ಇದ್ದಾರೆ. ಯಾಕಿರ್ಬೋದು ಅಂತ ಯೋಚನೆ ಮಾಡಿ. ಅಮಿತ್ ಶಾ ಅವರು ಈ ಟೈಮಲ್ಲಿ ಸಂಸತ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಇಂಥ ಟೈಮಲ್ಲಿ ಈ ತರಹದ ಬೆಳವಣಿಗೆಗಳು ಆಗ್ತಾ ಇದೆ. ಯಾಕಂದರೆ ಸಿಟಿಸನ್ಶಿಪ್ನ ಮಿನಿಸ್ಟ್ರಿ ಅಮಿತ್ ಶಾ ಅಂಡರ್ನಲ್ಲಿ ಬರುತ್ತೆ. ಈ ಕಡೆ SIR ವಿರುದ್ಧ ಜೋರಾಗಿ ಹೋರಾಟ ಕೂಡ ನಡೀತಾ ಇದೆ. ಪಾಪ ಅಲ್ಲೂ ಇಲ್ಲೂ ಸೇರಿ 100 ಸೀಟ್ ಬಂದಿದೆ. ಅದಕ್ಕೆ ಕಾರಣವೇ ಈ ಅಕ್ರಮ ವಲಸಿಗರು. ಈಗ ಅವರನ್ನು ಒಂದೇ ಏಟಿಗೆ ಲಿಸ್ಟ್ನಿಂದ ತೆಗಿತೀವಿ ಅಂದರೆ ಅವ್ರ ಪಾಪ ಹೆಂಗೆ ತಡ್ಕೋತಾರೆ ಹೇಳಿ? ಇವರನ್ನು ಒಂದೇ ಸಲ ಎತ್ತಿ ಹೊರಗೆ ಹಾಕೋದು ಕಷ್ಟ ಇದೆ. ಅದಕ್ಕಾಗಿ ಸರ್ಕಾರ ಸ್ಟೆಪ್ ಬೈ ಸ್ಟೆಪ್ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅದರ ಮೊದಲ ಕ್ರಮವೇ ಇದು, ಅವರ ಹೆಸರುಗಳನ್ನು ವೋಟರ್ ಲಿಸ್ಟ್ನಿಂದ ತೆಗೆದು ಹಾಕೋದು. ಇದನ್ನು ಮಿನಿ NRC ಅಂತಲೂ ಕರೀಬಹುದು. ಅದಕ್ಕೆ ವಿರೋಧ ಪಕ್ಷಗಳು SIR ಕ್ಯಾನ್ಸಲ್ ಮಾಡಿ ಅಂತ ಪಾರ್ಲಿಮೆಂಟ್ ಹೊರಗೂ ಗಲಾಟೆ ಮಾಡಿದ್ದು ಆಯಿತು.
ಅವರ ಆರೋಪ ಏನಂದ್ರೆ ವೋಟರ್ ಲಿಸ್ಟ್ನಿಂದ ಅವರನ್ನು ಕೈಬಿಟ್ರೆ ಬಡವರು ಹಾಗೂ ದಲಿತರಿಗೆ ತೊಂದರೆ ಆಗುತ್ತೆ ಅಂತೆ. ಸೊ ಜುಲೈನಲ್ಲಿ ಈ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತಾರೆ. ಇದಾದ್ಮೇಲೆ ವಿಪಕ್ಷಗಳು ಸ್ವಲ್ಪ ಮಟ್ಟಿಗೆ ತಮ್ಮ ನಿಲುವನ್ನು ಬದಲಾಯಿಸ್ಕೊಳ್ತಾರೆ. SIR ರಿವಿಷನ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಆದರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಮಾಡಿ ಅಂತ ಹೇಳ್ತಾರೆ. ಈಗ ಇವರ ಕಂಪ್ಲೀಟ್ ಫೋಕಸ್ ಆಧಾರ್ ಕಾರ್ಡ್ ಮೇಲೆ ಬಿದ್ದಿದೆ. ಯಾಕಂದ್ರೆ ಅವರಿಗೆ ಗೊತ್ತು ಅಕ್ರಮ ವಲಸಿಗರ ಹತ್ರ ಆಧಾರ್ ಕಾರ್ಡ್ ಇದೆ, ಅವರು ನಮಗೆ ವೋಟ್ ಹಾಕ್ತಾರೆ ಅಂತ. ಆಧಾರ್ ಕಾರ್ಡ್ ಕಂಪಲ್ಸರಿ ಮಾಡಿದ್ರೆ ಅಕ್ರಮ ವಲಸಿಗರ ವೋಟ್ ಬ್ಯಾಂಕ್ ಸೇಫ್ ಆಗುತ್ತೆ ಅನ್ನೋದು ಇವರ ಯೋಚನೆ. ನಡೀಲಿ, ನೋಡೋಣ ಎಷ್ಟು ದಿನ ನಡೆಯುತ್ತೆ ಈ ಆಟ ಅಂತ ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.